ನಾನು ಸತ್ತೋಗಿಲ್ಲ, ನಾನು ಕೆಟ್ಟದಾಗಲಿಲ್ಲ, ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಏನು ಮಾಡಬೇಕು ದೇವರು ಅದಕ್ಕಿಂತಲೂ ಮೇಲಾಗಿ ನಮ್ಮನ್ನು ನಡೆಸ್ಯಾರ. ಆದರೆ ಮೋಸ ಮಾಡಿದಾರಲ್ಲ, ಒಂದು ಕಾಲಕ್ಕೆ ಅವರು ದುಡ್ದಂಥ ಒಂದು ಫಲವು ಫಲಕಾರಿಯಾಗದೆ ಅಮುಕುವುದೇ ಸೈತಾನ. ಸಾಲ ಅಂತೇಳಿ ಒಂದು ಪಿನ್ನನ್ನು ನೀವು ತಗೊಂಡ್ರು, ಆ ಪಿನ್ನನ್ನು ನೀವು ಕೊಟ್ಟಿರ್ಬೇಕು. ಸಾಲ ಅಂತೇಳಿ ಒಂದು 10 ಪೈಸೆ ಸಾಕು ತಗೊಂಡ್ರು, 10 ಪೈಸೆ ರಿಟರ್ನ್ ಮಾಡಿರ್ಬೇಕು. ಮೋಸ ಮಾಡಬಾರದು. ಏಕೆಂದರೆ ವಾಕ್ಯ ಇದೆ, ತುಂಬಾ ಸೀರಿಯಸ್ ಆದಂತ ವಾಕ್ಯ. ಓದಿ ಬ್ರದರ್ ವಾಕ್ಯ. ಮೊತ್ತ ಮೊದಲಿನಿಂದಲೂ ಅವನು ಕೊಲೆ ಪಾತಕ ಸತ್ಯ ಎಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯದ ಪರವಲ್ಲ. ಆಮೇಲೆ ಸುಳ್ಳಾಡುವಾಗ ಅವನು ತನಗೆ ಸಹಜವಾದುದನ್ನೇ ಸುಳ್ಳಾಡುತ್ತಾನೆ. ಆಮೇಲೆ ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷನು ಅವನೇ. ಆಮೇಲೆ ನಾನು ನುಡಿಯುವುದಾದರೂ ಸತ್ಯವನ್ನೇ, ಆದುದರಿಂದಲೇ ನಿಮಗೆ ನನ್ನಲ್ಲಿ ನಂಬಿಕೆ ಇಲ್ಲ. ನೋಡಿದಿರಾ, ನಂಬಿಕೆ ಇಲ್ಲ. ಈ ಸಾಲಗಾರ ಕುಟುಂಬ ಸಹಿಸಲಿಕ್ಕೆ ಸಾಧ್ಯವಿಲ್ಲದೆ ಆ ಹೆಂಡತಿ ಸ್ವಲ್ಪ ಚೆನ್ನಾಗಿದ್ದಾಳೆ. ಸಾಲ ಕೊಟ್ಟವನು ಗಂಡನ್ನ ಕೇಳಿದಂತೆ, ನಿನ್ನ ಸಾಲ ಮನ್ನಾ ಮಾಡ್ತೇನೆ, ನಿನ್ನ ಸಾಲ ಮನ್ನಾ ಮಾಡ್ತೇನೆ, ನಿನ್ನ ಧರ್ಮ ಪತ್ನಿಯನ್ನ ನಾನು ಒಂದು ಕಡೆ ಕರ್ಕೊಂಡು ಹೋಗ್ತೇನೆ, 3-4 ದಿವಸ ಕಳಿಸ್ಕೊಡು, ನಿನ್ನ ಸಾಲ ಮನ್ನಾ. ಆತನು ಕುಡುಕ, ಶಕ್ತಿ ಇಲ್ಲ, ಆದರೆ ದಯಾವಂತ, ಮೋಸ ಮಾಡುವಂತ ಕಾರ್ಯ ಅಲ್ಲ. ಸಾಲ ಹೆಚ್ಚಾಗಿ ಅವನು ಕುಡಿತಿದ್ದ ಹೊರತು ಅವನು ಬೇರೆ ಯಾವ ರೀಸನ್ ಇಲ್ಲ. ಅವನಿಗೆ ಯಾರೋ ಮೋಸ ಮಾಡಿದ್ರು, ಅಲ್ಲಿಂದ ಸಾಲಗಾರ ಆದ. ನನ್ನ ಹತ್ರ ಬಂದು ಕಾಲಿಡ್ದ, ಬುದ್ಧಿ ಈ ರೀತಿ ಘಟನೆ ನಡೆದೋಯ್ತು, ನನ್ನ ಹೆಂಡತಿ, ನಾನು ಆಕೆಯನ್ನ ನನ್ನ ದೇವತೆ ಎಂಬುದಾಗಿ ನಾನು ನೆನೆಸಿದ್ದೇನೆ, ನಾನು ಕುಡುಕ, ನಾನು ಸಾಲಗಾರ, ನಾನು ನನ್ನ ಹೆಂಡತಿಗೆ ಊಟ ಹಾಕದೆ ಯೋಗ್ಯತೆ ಇಲ್ಲದಂತ ಒಂದು ಗಂಡ. ಆದರೆ ಈ ಪಾಪಕ್ಕೆ ನಾನು ಹೊಣೆಗಾರನಲ್ಲ. ನನ್ನ ಸಾಲ ಇವತ್ತೆಲ್ಲ ನಾನು ನಾಳೆ ತೀರಿಸ್ತೀನಿ ಅಂತ ಹೇಳಿದ್ರು. ಈ ಒಂದು ವ್ಯಕ್ತಿ ನನ್ನನ್ನು ಪೀಡಿಸ್ತಾ ಇದ್ದಾನೆ, ನಿನ್ನ ಧರ್ಮ ಪತ್ನಿಯನ್ನ 3 ದಿವಸ ನನ್ನ ಜೊತೆ ಕಳಿಸು ಎಂಬುದಾಗಿ. ನಾನು ಇರ್ಬೇಕಾ, ಸಾಯ್ಬೇಕಾ? ನನ್ನ ಮಕ್ಕಳ ಆಣೆ, ಈ ಪಾಪ ನಾನು ಮಾಡಲ್ಲ, ನನ್ನ ಹೆಂಡತಿ ದೇವತೆ ಅವಳು ಮಾಡಲ್ಲ ರೀ, ಹಂಗೆ ಸತ್ತೋಗೋಣ. ಹೆಂಡತಿ ಹೇಳಿದಂತ ಮಾತು, ಮಕ್ಕಳು ಸಾಯಿಸೋದು ಬೇಡ, ಮಕ್ಕಳನ್ನ ಯಾರಿಗಾದ್ರೂ ಕೊಡೋಣ, ಯಾರಿಗಾದ್ರೂ ಎಲ್ಲಾದ್ರೂ ಕೊಟ್ಬಿಡೋಣ, ಬಿಟ್ಬಿಡೋಣ ಮಕ್ಕಳನ್ನ, ಮಕ್ಕಳು ಹೆಂಗೋ ಯಾರಾದ್ರೂ ಸಾಕ್ತಾರೆ, ನಾವಿಬ್ರು ಸೂಸೈಡ್ ಮಾಡಿ ಸತ್ತೋಗೋಣ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಲೋಕದ ಈ ಆಮೇಶತನ, ಆಕೆ ಯಾರ ಹೆಂಡತಿ, ಯಾವ ಕುಟುಂಬ? ನೀನು ದುಡ್ಡು ಕೊಟ್ಟಕ್ಕೆ ಮಾತ್ರ ಅವಳು ನಿನ್ನ ಹೆಂಡತಿಯೋ ನಿನ್ನ ಗುಲಾಮನೋ ನೀನು ಹೇಳಿದಂಗೆ ಕೇಳುವಂತ ಕಾರ್ಯ ಅಲ್ಲ. ಸಮಯಕ್ಕೆ ನೀನು ಕೊಟ್ಟಿದ್ದೀಯಾ, ಓಕೆ, ಆದರೆ ಆ ಧರ್ಮದ ಪತ್ನಿ, ಆ ಪತ್ನಿಯನ್ನ
ನಿನ್ನ ಲೈಂಗಿಕತನಕ್ಕೆ ಉಪಯೋಗಿಸುವಂಥದ್ದಲ್ಲ, ಕಾಮವಸ್ತು ಅಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಇದು ಲೋಕ. ಕಾರಣ ಪಾಪದ ಅಹಂಕಾರ, ಹಣದ ದುರಹಂಕಾರ. ನಾನು ಎಂಬ ಅಹಂಕಾರವು ತಲೆ ಮೇಲೆ ಹೋಗಿ ಆತನು ಮೂಲ ಪುರುಷ ಅಂದರೆ ಆದಿಯಲ್ಲೇ ದೇವನು ಸೃಷ್ಟಿ ಮಾಡಿದಂಥ ದಿನದಿಂದಲೇ ಸತ್ಯವನ್ನ ಅಸತ್ಯ ಮಾಡಿದಂಥ ಒಂದು ಜನಾಂಗವೇ ಈ ದುರಾತ್ಮ ಜನಾಂಗ, ಸೈತಾನನು ಮತ್ತು ದೆವ್ವಗಳು. ಅದಕ್ಕೆ ನೋಡ್ರಿ, ಸತ್ಯ ಬೋಧನೆ ಮಾಡಿದ್ರೆ ಸತ್ಯಕ್ಕೆ ಬೆಲೆ ಇಲ್ಲದಂತ ಅನೇಕ ಜನ, ಬೆಲೆ ಕೊಡದೇ ಇರ್ತಕ್ಕಂಥ ಜನ, ಸುಳ್ಳು, ಕಪಟತನ, ಅದಾದ್ಮೇಲೆ ಈ ವಿಚಾರಣೆಗೆ ಸೇರಿದಂತ ಎಷ್ಟೋ ಜನ ಇದ್ದಾರೆ. ಈ ಚರ್ಚ್ ತುಂಬಿ ತುಳುಕು ಆ ಗ್ರೌಂಡ್ ಸಾಲಲ್ಲ, ಬರಲ್ಲ. ಪೂಜೆಗೆ, ಬಲಿ ಪೂಜೆಗೂ ಇಲ್ಲ, ಪ್ರಾರ್ಥನೆಗೂ ಬರಲ್ಲ, ಯಾವುದಕ್ಕೆ ಬರಲ್ಲ. ಅವ್ರನ್ನ ಕೇಳಿ, ನಾನು ಯಾವಾಗಿಂದನೂ ಕೃಷಿ ಏನು ಪ್ರೇಯರು, ಬೈಬಲ್ ಎಲ್ಲ ನನಗೆ ಗೊತ್ತು, ಏನಾದ್ರೂ ಕೇಳ್ರಿ ಅವ್ರನ್ನ. ಸುತ್ತಿಗೆ ತಗೊಂಡು ತಲೆಗೆ ಹೊಡೆದ್ರು ಒಂದು ಅಕ್ಷರ ಇಲ್ಲ ಬೈಬಲ್. ಹೊಲ್ಸು ಮಾತು. ಅದಾದ್ಮೇಲೆ ಈ ಗರ್ವ ಇದೆ ನೋಡ್ರಿ, ನನಗೆಲ್ಲ ಗೊತ್ತು, ಏನು ಗೊತ್ತಿರಲ್ಲ. ಕೇವಲ ಈ ಡ್ರಾಮಾ ಇದೆ ನೋಡ್ರಿ, ಡ್ರಾಮಾ ಗೊತ್ತಾ ಇಲ್ಲ? ಪಿಕ್ಚರಲ್ಲಿ ಈ ರಾಜ್ಕುಮಾರ್ ಅವ್ರ ನಿಜ ಜೀವನದಲ್ಲಿ ಅವ್ರು ಎಷ್ಟು ಮದುವೆ ಆಗಿದ್ದಾರೆ? ಮದುವೆ ರಾಜ್ಕುಮಾರ್ಗೆ ಎಷ್ಟು ಮದುವೆ? ಹಲೋ, ಮಾತಾಡ್ರಿ. ಅವ್ರು ಇಲ್ಲ ಈಗ, ಅವ್ರಿಗೆ ಎಷ್ಟು ಮದುವೆ ಆಗಿದೆ? ಎಷ್ಟು ಮದುವೆ? ಒಂದೇ ತಾಲಿ ಕಟ್ಟಿದ್ದು ಒಂದು ಹೆಂಡತಿ. ಓಕೆನಾ? ಹಲೋ, ಏನೇ ಡೌಟಾ ನಿಮಗೆ? ಬ್ರದರ್ ಎಷ್ಟೊಂದು ಮದುವೆ ಆಗೋಗಿದೆ? ಇಲ್ಲ, ಅವ್ರಿಗಾಗಿರೋದೇ ಒಂದು ಮದುವೆ, ಪಾರ್ವತಮ್ಮ ಅನ್ನೋದು. ನನಗೆ ಅಷ್ಟೇ ಗೊತ್ತಿರೋದು, ನನಗೆ ಬೇರೆ ಗೊತ್ತಿಲ್ಲ. ಪಾರ್ವತಮ್ಮ ಅವ್ರ ಹೆಂಡತಿ, ಹೌದಲ್ಲ? ಪಿಕ್ಚರಲ್ಲಿ ಒಂದೊಂದು ಪಿಕ್ಚರಲ್ಲೂ ಒಂದೊಂದು ಮದುವೆ. ಒಂದು ಪಿಕ್ಚರಲ್ಲೂ ಸೇಮ್ ಮದುವೆ. ಏನು ಮಂಟಪ ಏನು, ವಾಲ್ಗ ಏನು, ತಾಲಿ ಕಟ್ಟೋದೇನು, ಹೂವನಾರ, ಅದಾದ್ಮೇಲೆ ಎಲ್ರು ಬರೋದು, ಊಟ ಮಾಡೋದು ಎಲ್ಲ ಕರೆಕ್ಟಾ? ಹಾಗಾದ್ರೆ ಪಿಕ್ಚರ್ ನಡೆದಿದ್ದೆಲ್ಲ ರಾಜ್ಕುಮಾರ್ ಹೆಂಡ್ತಿನ? ಹಲೋ, ಹೆಂಡ್ತಿನ? ಇಲ್ಲ, ಅದು ಪಿಕ್ಚರ್, ಅದು ಡ್ರಾಮಾ, ಅದು ಪಿಕ್ಚರ್. ಆ ಸಂದರ್ಭಕ್ಕೆ ತಕ್ಕಂತೆ ಡ್ರಾಮಾ ನಟನೆ ಹಾಗೂ ಆ ಹೆಂಡತಿಯ ಗಂಡ ಸೇಮ್ ಸ್ಕ್ರೀನಲ್ಲಿ ಅಷ್ಟೇ. ನಿಮಗೆ ನನಗೆ ಈ ತರ ಇದೆ, ಈ ತರ ಆಗಬೇಕೆಂಬುದಾಗಿ ತೋರಿಸುವುದಕ್ಕಾಗಿ ಅಷ್ಟೇ. ಅದು ಸ್ಕ್ರೀನ್ ಮೇಲೆ ಜಸ್ಟ್ 2.5 hours, ಅದು ದುಡ್ಡು ಕೊಟ್ಟು ನೋಡುವಂಥದ್ದು. ಇದು ನಿಜ ಜೀವನ, ನಿನ್ನ ನಿಜ ಜೀವನ. ನಿನ್ನ ಹೆಂಡತಿ ಕಾಲಾನುಕಾಲ ನಿನ್ನ ಸಾಯುವ ದಿನದವರೆಗೂ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ಈ ದೇಹದ ಆ ನಿಮಿಷದವರೆಗೂ ನಿನ್ನ ನಿಜ ಜೀವನದಲ್ಲಿ ನಿನ್ನ ಗಂಡ ಹೆಂಡತಿ ದಾಂಪತ್ಯ ಜೀವನವು ಪರಿಶುದ್ಧ ಮಾನ್ಯತೆ ಹಾಗೂ ದೇವನ ಅಭಿಷೇಕ. ದೇವನ ಅಭಿಷೇಕ. ಈ ದೇಹ ದೇವನ ಆಲಯ, ಹೊಲ್ಸಾಲಯ ಅಲ್ಲ, ದೇವನ ಆಲಯ, ಪರಿಶುದ್ಧವಾದ. ಅದಕ್ಕೆ ಆದಿಯಿಂದಲೂ ಈ ಸುಳ್ಳುಗಾರ ಮೋಸ ಮಾಡಿಕೊಂಡೇ ಬಂದಂತ ಈ ಮೋಸಗಾರನ ನಂಬಿಡ್ರಿ, ನಂಬೇಡ ಎಂಬುದಾಗಿ ನಾನು ನುಡಿಯುವುದಾದರೂ ಸತ್ಯವನ್ನೇ. ಯಾಕೆ ನಂಬಲ್ಲ? ಯಾಕೆ ನಂಬಲ್ಲ? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತದೆ. ಸಿರಾಕನ ಗ್ರಂಥ 2ನೇ ಅಧ್ಯಾಯಕ್ಕೆ ತೀರಿಸ್ಕೊಳ್ರಿ. ಸಿರಾಕ್ 2ನೇ ಅಧ್ಯಾಯ 13ನೇ ವಾಕ್ಯದಿಂದ ಹೋದ್ರಿ. 13 ಬೇಡ, 11ನೇ ವಾಕ್ಯದಿಂದ. ಏಕೆನೆ ಸರ್ವೇಶ್ವರನು ದಯಾಪೂರಿತನು ಕನಿಕರವುಳ್ಳವನು ಪಾಪಗಳನ್ನು ಕ್ಷಮಿಸುವವನು ಕಷ್ಟದಲ್ಲಿ ರಕ್ಷಿಸುವವನು. ಅಂಜುಬುರುಕರೇ ದುರ್ಬಲರೇ ಕಪಟ ಪಾಪಿಗಳೇ ನಿಮಗೆ ಧಿಕ್ಕಾರ ಇರಲಿ. ದುರ್ಬಲ ಮನಸ್ಸುಳ್ಳವನಿಗೆ ಧಿಕ್ಕಾರ, ಆತನಿಗೆ ನಂಬಿಕೆ ಇಲ್ಲ. ಎಂತಲೇ ಆಶ್ರಯ ದೊರಕುವುದಿಲ್ಲ. ಸಹನ ಶಕ್ತಿ ಕಳೆದುಕೊಂಡವರೇ ನಿಮಗೆ ಧಿಕ್ಕಾರ.
ಏನು ಮಾಡುವಿರಿ? ಏನು ಮಾಡುವಿರಿ? ಆತ ಆತ ನಿಮ್ಮನ್ನು ನಿಮ್ಮನ್ನು ಪರೀಕ್ಷಿಸುವಾಗ ಪರೀಕ್ಷಿಸುವಾಗ. 15ನೇ ವಾಕ್ಯ, ದೇವರಿಗೆ ದೇವರಿಗೆ ಭಯಪಡುವವರು ಭಯಪಡುವವರು ಆತನ ಮಾತುಗಳನ್ನು ಮೀರರು. ಆತನನ್ನು ಪ್ರೀತಿಸುವವನು ಆತನ ಮಾರ್ಗಗಳನ್ನು ಅನುಸರಿಸುವನು. ಬಲಗೈ ಮೇಲೆ ಮಾಡಿ ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವನಿಗೆ ಭಯಪಡುವವನು ಈ ಲೋಕದಲ್ಲಿ ಪಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅಂಜು ಬುರ್ಕರೇ ನಿಮಗೆ ಧಿಕ್ಕಾರ. ನೋಡ್ರಿ ವಾಕ್ಯ, ನಾನು ಹೇಳಿಲ್ಲ, ವಾಕ್ಯ. ಅದಕ್ಕಾಗಿ ಈ ಸಹನೆ ಎಂಬುದು ಅತಿ ಮುಖ್ಯವಾದಂತ ಒಂದು ಜೀವನದಲ್ಲಿ ನಿಮ್ಮನ್ನ ಸರಿಯಾದ ದಾರಿಗೆ ನಡೆಸುವಂಥದ್ದೇ ಈ ಸಹನೆ. ಈ ಸಹನೆಯನ್ನ ಅನುಭವಿಸಿದವರೇ ಯೇಸು ಕ್ರಿಸ್ತನು ಮಾತ್ರವೇ. ಪ್ಲಸ್ ಅವರ ಉಪದೇಶವನ್ನ ಕೇಳಿ ಅವರ ವಾಕ್ಯದಲ್ಲೇ ನೆಲೆಯಾಗಿ ನಿಂತು ಅವರನ್ನ ಅನುಸರಿಸಿದಂತ ಅವರ ಶಿಷ್ಯರು ಪ್ಲಸ್ ಸಂತರು ಇವರೆಲ್ಲ ಯೇಸು ಕ್ರಿಸ್ತನ ಸಂದೇಶವನ್ನ ಕೇಳಿ ಪ್ರಾಣಕ್ಕೆ ಭಯಪಡದ, ಪದವಿಗೆ ಅಂಜದ, ಸೀಟಿಗೆ ಅಂಜದ, ಲೋಕಕ್ಕೆ ಭಯಪಡದ, ದೈವ ಶಕ್ತಿಯನ್ನ ತಮ್ಮಿಂದ ಒಂದು ಕ್ಷಣಕ್ಕೂ ನಷ್ಟಪಡಿಸಿಕೊಳ್ಳದಂತ ಸಂತರ ಪದವಿಯಲ್ಲಿರ್ತಕ್ಕಂಥವ್ರನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಅವರು ದೇವರಲ್ಲ, ದೇವರಿಗಾಗಿ ಪ್ರಾಣ ಕೊಟ್ಟಂತ ಸಂತರು. ಸಹನೆ ಅವರಿಗೆ ಕೊಲೆ ಮಾಡಿದ ಯಾವ ರೀತಿ ಗೊತ್ತಾ? ಯೇಸು ಅಂತ ಹೇಳ್ಬೇಡ ನೀನು, ನಾನು ಹೇಳ್ತೇನೆ. ಮಿಲಿಟರಿ ಕಮಾಂಡೆಂಟ್, ಅವ್ರ ಚರಿತ್ರೆ ಒಳ್ಳೆ ಚರಿತ್ರೆ. ಅವರು ಮಿಲಿಟರಿಯಲ್ಲಿದ್ದವರು, ಕ್ಯಾಪ್ಟನ್ ಆಗಿದ್ದವರು. ಯೇಸು ಹೆಸರು ಹೇಳಬಾರ್ದಂತವ್ರನ್ನ ಸಾಯಿಸ್ಬೇಕೆಂದ ಕಾಲದಲ್ಲಿದ್ದವರು. ಇವರೇ ಯೇಸು ಅಂತ ಹೇಳಿದ ಮೇಲೆ ಇವರನ್ನೇ ಸಾಯಿಸಬೇಕು ತೀರ್ಮಾನಿಸಿ ಕಂಬಲ್ಲಿ ಕಟ್ಟಿ ಕೈ ಅಲ್ಲಾಡಕ್ಕೆ ಬಿಡದೆ ಪಾಯ್ಸನ್. ನೀವು ನಮ್ಮ ಮಕ್ಕಳೆಲ್ಲ ಎಕ್ಸಿಬಿಷನ್ಗೆ ಹೋದ್ರೆ ಅಲ್ಲಿ ಬಾಣ ಇಸ್ಕೊಡ್ತಾರೆ. ಬಾಣಗಳಾಗಿ ಎಷ್ಟೋ ಜನ ಸತ್ತೋಗಿ ಅದಕ್ಕೆ ಬ್ಯಾನ್ ಮಾಡಿದ್ರು. ಆ ಬಾಣದಲ್ಲಿ ಹೊಡೆದು ಸಾಯಿಸಿ ಲಾಸ್ಟಲ್ಲಿ ಅವರು ಸಾಯಲಿಲ್ಲ, ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು. ಆ ಸಹನೆ ಯೇಸು ಕ್ರಿಸ್ತನ ಪರಿಶುದ್ಧತೆ ಅವರನ್ನ ಸಹನೆಗೆ ತಂದು. ಒಂದು ದೈವ ಮನುಷ್ಯ, ಲಿಸನ್, ಅರ್ಥ ಮಾಡ್ಕೊಳ್ರಿ, ಒಂದು ದೇವನಲ್ಲಿ ಯಾರು ಪರಿಶುದ್ಧವಾಗಿರ್ತಿರೋ ನಿಮ್ಮ ಟ್ರ್ಯಾಕ್ ನಿಮ್ಮ ಮದುವೆ ಆದ್ಮೇಲೂ, ಮದುವೆಗೆ ಮುಂಚೆ, ಮದುವೆ ಆಗಿ, ಮಕ್ಕಳಾಗಿ ಎಲ್ಲವೂ ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಆಗಿರ್ತದೆ. ಈ ಟ್ರ್ಯಾಕ್ಗೆ ಈ ಅನೇಕ ನಾನಾ ರೀತಿಯ ವ್ಯಕ್ತಿಗಳು, ನಿಮ್ಮ ಮಕ್ಕಳೇ ಆಗಲಿ, ನಿಮ್ಮ ಹೆಂಡತಿಯೋ ಇಲ್ಲ ನಿಮ್ಮ ಗಂಡನೋ ಇಲ್ಲ ನಿಮ್ಮ ಮಾವನೋ ಅತ್ತೆನೋ ಯಾರು ಎನ್ಎಕ್ಸ್ ನಾನಾ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿದ್ರು. ಯಾವ ಒಂದು ವ್ಯಕ್ತಿ ವಿಶ್ವಾಸದಲ್ಲಿ ಬಿಗಿಯಾಗಿ ಇರ್ತಾನೋ, ಅವನು ಸಹನೆಯನ್ನು ಸಹಿಸ್ಕೊಳ್ತಾನೋ, ಅವನು ಸ್ಟ್ರೈಟ್ ಹೋಗದೆ ನಿತ್ಯ ಜೀವದ ಕಡೆಗೆ. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬಿಗಿ ಹಿಡಿದು ನಿಂತವನು ಜಯಿಸ್ತಾನೆ. ಬಿಗಿ ಹಿಡಿದು ನಿಂತವನು ಆ ಪರಿಶುದ್ಧವಾದ ಸಾನ್ನಿಧ್ಯವನ್ನು ಸೇರ್ತಾನೆ. ಬಿಗಿ ಹಿಡಿದು ನಿಂತವನು ಅವನು ನಿತ್ಯ ಜೀವದಲ್ಲಿ ನಿಲ್ಲಿಸ್ತಾನೆ. ಯಾವ ಕಾರಣಕ್ಕೂ ಹಾನಿಯೊಂದು ನಿನಗೆ ಸಂಭವಿಸುವುದಿಲ್ಲ. ಕೆಡುಕೋ ನಿನ್ನ ಗುಡಾರ, ನಿನ್ನ ಮನೆ, ಪರಿಸರ ಹತ್ರ ಬರೋದಿಲ್ಲ. ರೋಗ ನಿನ್ನ ಹತ್ರ ಸುಳಿಯಲ್ಲ. ನೀನು ಪ್ರಾರ್ಥನೆ ಕೈ ತೆಗೆದು ಪ್ರಾರ್ಥನೆ ಮಾಡುವಾಗಲ್ಲ ದೇವನ ಬ್ಲೆಸ್ಸಿಂಗ್, ದೇವನ ಆಶೀರ್ವಾದ ನಿನಗೆ. ಅದಕ್ಕಾಗಿ ಹೆಚ್ಚಾಗಿ ಈ ಅಂತ್ಯ ದಿನದಲ್ಲಿ ಸಹನೆ ನೀನು ಕಲಿಬೇಕಾದ್ರೆ
ಒಂದೇ ಒಂದು ವ್ಯಕ್ತಿಯಿಂದ ಆ ಸಹನೆ ಏನೇ ಬಂದ್ರು ಸಹಿಸುವಂತ. ಲಾಸ್ಟ್ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಗಂಡ ಹೆಂಡತಿ ಮದುವೆ ಆಗುವ ಮುನ್ನ ಹೆಂಡತಿ ಅನೇಕ ವಿಷಯದಲ್ಲಿ ಕನಸನ್ನ ಕಾಣ್ತಾಳೆ. ಇಲ್ಲಿರುವ ಹೆಂಗಸರೆಲ್ಲ ಇದ್ದಾರೆ, ಹೌದಾ? ಅಲೋ, ಮದುವೆ ಆಗೋರು ಓನಾ ಇಲ್ವಾ? ನನ್ನ ಗಂಡ ಹಿಂಗಿರ್ಬೇಕು. ಮದುವೆ ಆಗೋಯ್ತು, ಒಪ್ಪಿಗೆ ಆಯ್ತು. ನೋಡಿದ ತಕ್ಷಣ 5, 4, 3 ಇಲ್ಲ ಫಸ್ಟ್ ನೋಡುವಾಗಲೇ ಒಬ್ಬೊಬ್ರು ಒಪ್ಕೊಬಿಟ್ರು. ಮದುವೆ ಆಗೋಯ್ತು, ತಾಲಿ ಕಟ್ಟಾಯ್ತು. ಕುಡಿತಾರಾ? ಸಿಗರೇಟ್, ಕೆಟ್ಟ ಮಾತು ಎಲ್ಲ. ಒಳ್ಳೆಯವನು, ತುಂಬಾ ಒಳ್ಳೆ ಫ್ಯಾಮಿಲಿ. ಮದುವೆ ಆಗೋಯ್ತು. ಆಗಿ ಒಂದು ವಾರಕ್ಕೆ ಏನು ವಾಸನೆ, ಕುಡಿತೀರಾ? ಇಲ್ಲ ಕಣೆ, ರೇರ್ ಆಗಿ ಕುಡಿದ್ಬಿಟ್ಟೆ. ತುಂಬಾ ರೇರ್. ನನ್ನ ಫ್ರೆಂಡ್ ಸಿಗ್ದ, ಬರ್ತ್ಡೇ ಪಾರ್ಟಿ, ತುಂಬಾ ಬಲವಂತ ಮಾಡ್ದ, ಚೂರು ಕುಡಿದ್ಬಿಟ್ಟೆ. ಕ್ಷಮ್ಸು. ಫಸ್ಟ್ ಡೇ ಕ್ಷಮ್ಸು, ಸೆಕೆಂಡ್ ಡೇ ಕುಡಿಲಿಲ್ಲ, ಥರ್ಡ್ ಡೇ ಗಂಟ. ಅದಾದ್ಮೇಲೆ ಇವಳಿಗೆ ಗೊತ್ತಾಗೋಯ್ತು ಕುಡ್ಕ ಇವನು. ಬಿಟ್ಟೊಟ್ಟೋದ್ರ? ಹಲೋ, ಬಿಟ್ರಾ? ನನ್ನ ಹಣೆ ಬರ, ನೆನ್ಸಿದ್ದು, ಚಿಂತೆ ಮಾಡಿದ್ದು ಎಲ್ಲವೂ ನುಚ್ಚು ನೂರು. ಅಪ್ಪ, ನನ್ನ ಗಂಡ ಒಳ್ಳೆಯವನು ಅಂತ ಮದುವೆ ಮಾಡಿದ್ರಲ್ಲ, ಸಿಗರೇಟು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಅದನ್ನ ಸಹಿಸಿ ಯಾರಿಗೂ ಹೇಳದೆ ಅವಳು ಸೃಷ್ಟಿಯ ಕರ್ತನಲ್ಲಿ ನಿರಂತರವೂ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವಳ ಕುಟುಂಬ ಒಂದಲ್ಲ ಒಂದು ದಿನ ಕುಡುಕನು ನೇರವಾಗ್ತಾನೆ ಎಂಬುದಾಗಿ ಮರಿಬೇಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹನೆ ನಿಮ್ಮನ್ನ ಕೃಪೆಗೆ ಕೊಂಡು ಬರ್ತದೆ. ಕೃಪೆ ಅಂದರೆ ದೇವನ ವರದಾನ. ಒಂದು ಸಹನೆಯನ್ನ ಯಾರು ಸಹಿಸಿಕೊಳ್ತಾನೋ ಅವನಿಗೆ ಗಿಫ್ಟ್ ಸಿಗುವಂಥದ್ದು ಕೃಪೆ. ಅದು ಯಾರು ಕೊಡುವಂಥ ಟೈಟಲ್ ಅಲ್ಲ, ದೇವನು ಕೊಡುವಂಥ ಒಂದು ದೊಡ್ಡ ಉಡುಗೊರೆ ಆ ಕೃಪೆ. ಅದು ನಿಮಗೆ ಬೇಕಾ? ಈ ಸೀರಿಯಲ್, ಸಹನೆ ಎಂಬ ಸೀರಿಯಲ್, ಇದು ಎಷ್ಟು ವಾರ ದೇವನು ನಿಮಗೆ ಬೋಧಿಸ್ತಾನೋ ಗೊತ್ತಿಲ್ಲ, ತಪ್ಪಿಸ್ಕೊಳ್ಬೇಡ್ರಿ. ಅದಾದ್ಮೇಲೆ ಯೂಟ್ಯೂಬಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನೋಡ್ರಿ. ಬರೋಕ್ಕೆ ಸಾಧ್ಯವಿಲ್ಲದೆ ಬೇರೆ ಊರಿಂದ ಏನಾದ್ರು ಬಂದಿದ್ದವರು ನೀವು ಯೂಟ್ಯೂಬರ್ನಲ್ಲಿ ಪ್ರಭುವಾಣಿ ಮಿನಿಸ್ಟ್ರಿ ಅಫಿಷಿಯಲ್ ಎಂಬುದಾಗಿ ಟೈಪ್ ಮಾಡಿ 28 ನಿಮಿಷಕ್ಕೆ ಒಂದು ಎಪಿಸೋಡ್ ಬರ್ತದೆ, ನೋಡ್ರಿ. ಅದನ್ನ ಫಾರ್ವರ್ಡ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಎಲ್ಲರೂ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚುತ್ತಾ ದೇವನು ನಮಗೆ ಕೊಟ್ಟಂತ ಒಂದು ಒಳ್ಳೆಯ ಅವಸರಕ್ಕೆ ನಮ್ಮನ್ನೇ ನಾವು ಈ ನಿಮಿಷದಲ್ಲಿ ದೇವನಿಗೆ ಒಪ್ಪಿಸಿಕೊಡೋಣ. ಸಹನೆ ಎಂಬುದು ನನ್ನ ಜೀವಿತದ, ನನ್ನ ಬದುಕಿನ, ನನ್ನ ಕುಟುಂಬದ, ನನ್ನ ಲೋಕದ ಪ್ರತಿಯೊಂದು ಮಾನವನಿಗೆ ದೇವನು ಕಲಿಸಿಕೊಟ್ಟಂತ ಒಂದು ಪಾಠವೇ ಸಹನೆ. ಆ ಸಹನೆಯಿಂದಲೇ ಯೇಸು ಕ್ರಿಸ್ತನು ಇದೋ ಅಮರತ್ವದ ಜೀವನವನ್ನ ನಮಗೆ ತೋರಿಸಿದ್ದು. ಈ ಅಮರತ್ವದ ಜೀವನ ಯೇಸುವಿನಿಂದಲೇ ಕಲಿಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮಗೆ ತೋರಿಸಿದಂತ ಕಲ್ವಾರಿಯ ಮರಣ. ಹೊಡೆಯುವಾಗ, ಬೈಯುವಾಗ, ನಿಂದಿಸುವಾಗ ಬಟ್ಟೆಯನ್ನ ಬಿಚ್ಚಿ ನಗ್ನತೆಯಿಂದ ಶಿಲುಬೆಗೆ ಏರಿಸಿದಂತ ವ್ಯಕ್ತಿಯನ್ನ ಸಹ ಸಹನೆಯೊಂದಿಗೆ ಕ್ಷಮಿಸಿದಂತ ಯೇಸು. ಉರಿ ಬಿಸಿಲಿನಲ್ಲಿ ಇದೋ ಬೆಂಕಿ ಕಾಡುವಂತ ನಾನಾ ರೀತಿಯಲ್ಲಿ ಆ ಮುಳ್ಳು ಕಲ್ಲುಗಳು ಆದಿಯಲ್ಲಿದ್ದರು. ಯೇಸು ಭಾರವಾದ ಶಿಲುಬೆಯನ್ನು ಹೊತ್ತು ಕಪಾಲ ಬೆಟ್ಟಕ್ಕೆ ಹತ್ತಿ ಅವರು ಯಾವ ಕಾರಣಕ್ಕೂ ಶಿಲುಬೆಯ ಮರಣವನ್ನ ತಿರಸ್ಕರಿಸದೆ
ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ಇದೋ ಬಿಸಿಲಿನ ತಾಪದಲ್ಲಿ ಆ ಮುಳ್ಳಿನ ಕಿರೀಟವನ್ನು ಧರಿಸಿ ಕಣ್ಣುಗುಡ್ಡೆ ಈಚೆಯಾದರೂ ನೋಡಲಿಕ್ಕೆ ಸಾಧ್ಯವಿಲ್ಲದಂತ ಅವಸ್ಥೆಯಲ್ಲಿದ್ದರು. ಆತನು ನೀರಿನ ದಾಹವಿದ್ದರು ನೀರು ಕುಡಿಯದೆ, ದೇಹದಲ್ಲಿ ಒಂದು ತೊಟ್ಟು ರಕ್ತ, ಒಂದು ತೊಟ್ಟು ನೀರು ಉಳಿಸಿಕೊಳ್ಳದೆ ನಮಗಾಗಿ, ನಮ್ಮ ಪಾಪಕ್ಕಾಗಿ ಸತ್ತಂತ ದೇವನು ಪುನರುತ್ಥಾನದ ನಂತರ ದೇವರ ಮಹತ್ವವನ್ನ ಲೋಕಕ್ಕೆ ಸಾರಿದಂತ ದೈವತ್ವದ ಪುರುಷನಾದಂತ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ತೋರಿಸಿದ್ದು ನನ್ನ ಸಹನೆಯನ್ನು ನೋಡಿ ಕಲಿತುಕೊಳ್ಳಿ ಎಂಬುದಾಗಿ. ಓ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಕೆಟ್ಟದನ್ನ ತೊರೆ, ಪರಿಶುದ್ಧತೆಯನ್ನು ನೀನು ರೂಢಿಸಿಕೋ. ನಿನ್ನ ಕೆಟ್ಟದನ್ನ ಬಿಟ್ಟು ಇನ್ನು ಸ್ವಾಮಿ ನನಗೆ ಸಹನೆಯಿಂದ ನನಗೆ ಕೃಪೆಯನ್ನು ಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಗೀತೆಯೊಂದಿಗೆ ನಮ್ಮೆಲ್ಲ ಕಷ್ಟ, ದುಃಖ, ವೇದನೆ, ನಮ್ಮ ನೋವು, ನಮ್ಮ ಸಂಕಟ, ಸಾಲದ ಹೊರೆಗಳು, ಕಣ್ಣಿನ ವ್ಯಾಮೋಹ, ದುರಾತ್ಮ ಶಕ್ತಿಗಳ ಎಲ್ಲ ಕಾರ್ಯವನ್ನ, ಮಾಟ ಮಂತ್ರ, ಕಟ್ಟು ಶೂನ್ಯ ಮಾಯೆಗಳು ನಮ್ಮನ್ನ ಪೀಡಿಸದಂತೆ, ನಮ್ಮ ವಂಶವನ್ನ ಹಾಳು ಮಾಡದಂತೆ, ನನ್ನ ವ್ಯಕ್ತಿತ್ವವನ್ನು ಹಾಳು ಮಾಡದಂತೆ, ಮರಣಕ್ಕೆ ಕಾರಣವಾಗದಂತೆ ನನ್ನನ್ನು ರಕ್ಷಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಗೀತೆಯೊಂದಿಗೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಆತ್ಮ ಶೋಧನೆ ಮಾಡಿಕೊಂಡು ಒಪ್ಪಿಸಿಕೊಂಡು ದೇವನಿಗೆ ನಮ್ಮನ್ನೇ ನಾವು. ನಿಮ್ಮನ್ನೇ ಬಿಟ್ಟು ಕೊಡುತ್ತಾ ಆರಾಧನೆ ಆತ್ಮನೇ, ಎಲ್ಲ ದುರಾತ್ಮ ಶಕ್ತಿಯಿಂದ ಬಿಡುಗಡೆಗಾಗಿ ದೇವನೇ, ಎಲ್ಲ ಮಾಟ ಮಂತ್ರ ಶಕ್ತಿಗಳು ಬಿಡುಗಡೆಗಾಗಿ ಆರಾಧನೆ ಅನ್ನೇಸು ರಾಜನಿಗೆ. ಎಲ್ಲರೂ ಸೇರಿ ನನ್ನೇಸು ರಾಜನಿಗೆ ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ. ನಮ್ಮನ್ನು ಬಿಟ್ಟುಕೊಡುತ್ತಾ ಆರಾಧನೆ ಆತ್ಮನೇ, ತಗ್ಗಿಸಿಕೊಳ್ಳುತ್ತಾ ನಿರ್ಧಾರದೊಂದಿಗೆ ದೇವನೇ, ಕೆಟ್ಟದನ್ನು ಬಿಟ್ಟು
ಪ್ರಾರ್ಥಿಸುವ ಮುನ್ನ ದಯವಿಟ್ಟು ಈ ವಾರದಲ್ಲಿ ಒಳ್ಳೆಯ ಪಾಪ ನಿವೇದನೆ ಮಾಡ್ರಿ. ಗರಿಗಳ ಭಾನುವಾರ, ಈ ಭಾನುವಾರ ಆ ಶಿಲುಬೆ ನಮ್ಮ ಜೀವಮಾನದಲ್ಲಿ ಒಂದು ಬದಲಾವಣೆಯನ್ನು ತರುವಂತ ಶಿಲುಬೆ. ಅದೇ ವಾರದಲ್ಲಿ ಪವಿತ್ರ ಗುರುವಾರ ಯೇಸು ಕ್ರಿಸ್ತನ ಸಹನೆಯನ್ನ, ಮನುಷ್ಯನು ಹಣಕ್ಕಾಗಿ ದೇವರನ್ನ ಕೊಲ್ಲಲು ಹಿಡಿದು ಕೊಡುವಂತ ಆ ದಿನ. ಶುಭ ಶುಕ್ರವಾರ ನಮ್ಮೆಲ್ಲರಿಗೂ ರಕ್ಷಣೆಯನ್ನ ಶಿಲುಬೆ ಮೇಲೆ ಆ ಪರಿಶುದ್ಧವಾದ ಯೇಸು ಆ ಶಾಪಗ್ರಸ್ತವಾದ ಶಿಲುಬೆಯನ್ನ ಪರಿಶುದ್ಧವಾದ ಪುಣ್ಯದ ಶಿಲುಬೆಯಾಗಿ, ತ್ಯಾಗದ ಶಿಲುಬೆಯಾಗಿ, ಪವಿತ್ರತೆ ಶಿಲುಬೆಯಾಗಿ, ಬಿಡುಗಡೆ ಶಿಲುಬೆಯಾಗಿ, ವಿಜಯೋತ್ಸವದ ಶಿಲುಬೆಯಾಗಿ ಈ ಲೋಕಕ್ಕೆ ಕೊಡುವಂತ ಒಂದು ತ್ಯಾಗದ ದಿನ. ಆ ತ್ಯಾಗದ ದಿನ, ಆ ಪರಿಶುದ್ಧ ಸಾನ್ನಿಧ್ಯದಲ್ಲಿ ನಿಮ್ಮನ್ನೇ ಒಪ್ಪಿಸಿಕೊಡಿ. ಮೂರನೇ ದಿನ ಶನಿವಾರ ರಾತ್ರಿ, ಇದು ಮೃತ್ಯುಂಜಯ ಯೇಸು, ಈ ಲೋಕಕ್ಕೆ ಮನುಷ್ಯನಾಗಿ ಬಂದಂತ ಯೇಸು, ದೈವತ್ವವನ್ನು ತೋರಿಸಿದಂತ, ಪುನರುತ್ಥಾನ ಹೊಂದಿದಂತ ಆ ಪರಿಶುದ್ಧವಾದ ದಿನ, ಶುಭ ಶನಿವಾರದ ರಾತ್ರಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಈ ಸಹನೆ ಯೇಸುವಿನಲ್ಲಿ ಮಾತ್ರವೇ, ಇದು ನಮ್ಮ ರೋಮನ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಮಾತ್ರವೇ ನಡೆಯುವಂತ ಈ ಸಾಂಗ್ಯ. ಎಲ್ಲರೂ ಭಾಗವಹಿಸ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮ್ಮ ಪ್ರಾರ್ಥನೆಗೆ ಸದ್ದುತ್ತರವನ್ನು ದೇವರು ಕೊಡ್ತಾರೆ ಎಂಬ ನಂಬಿಕೆಯೊಂದಿಗೆ ಈ ನಿಮಿಷದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವನೇ, ಈ ಸಮುದಾಯವನ್ನ, ಈ ಚಿಕ್ಕ ಮಂದೆಯೇ ಭಯ ಪಡಬೇಡ ಎಂಬುದಾಗಿ ಹೇಳಿದಂಥ ವಚನ ನೆರವೇರಿಸು. ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರನ್ನ ಸುರಕ್ಷಿತಪಡಿಸಲಿ. ನಿನ್ನ ವಾಗ್ದಾನ ನಮ್ಮಲ್ಲಿ ಸಂಪೂರ್ಣವಾಗಿ ನೆರವೇರಿಸಲ್ಪಡಲಿ. ನಿನ್ನ ಶುದ್ಧತ್ವ ನಮ್ಮನ್ನ ಬದುಕುವಂತ ಒಂದೊಂದು ಮಕ್ಕಳಿಗೆ ದಾರಿ ದೀಪವಾಗುವಂತೆ ಇದು ಮಾರ್ಪಡಿಸಲಿ. ಕರ್ತನೇ, ನಿನ್ನ ಅಮೂಲ್ಯ ರಕ್ತ ನಮ್ಮ ಪಾಪಗಳಿಗೆ, ನಮ್ಮ ಶಾಪಗಳಿಗೆ, ನಮ್ಮ ರೋಗಗಳಿಗೆ ನಿಮ್ಮ ಬಾಸುಂಡೆಯಿಂದ ನನ್ನ ಸ್ವಸ್ಥತೆಯನ್ನ ಕಾಣುವಂತ ಕೃಪಾ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸು ಕರ್ತನೆ. ಇದೋ ನಮ್ಮ ಈ ತಾಯಿ ಧರ್ಮಸಭೆ ಉನ್ನತ ಮಟ್ಟಕ್ಕೆ ಏರುವಂತೆಯೂ, ಆಳವಾದ ವಿಶ್ವಾಸದೊಂದಿಗೆ ಈ ಲೋಕವನ್ನ, ಈ ಲೋಕದ ಜನತೆಗೆ ಮಾದರಿಯಾದಂತ ಒಂದು ಸಭೆಯಾಗಿ ಮಾರ್ಪಡಲಿ. ಈ ಸಭೆಯಲ್ಲಿ ಅಶುದ್ಧತೆಯೋ, ಈ ಸಭೆಯಲ್ಲಿ ನಾನತ್ವವೋ, ಈ ಸಭೆಯಲ್ಲಿ ನಾನಾ ಕೆಟ್ಟ ಕಾರ್ಯಗಳು ಇಲ್ಲದಂತೆ ಊರ್ಜಿತವಾಗಲಿ ಸಭೆ. ಈ ಸಭೆಯು ನಿನ್ನ ಪರಿಶುದ್ಧ ಆತ್ಮ ಅಭಿಷೇಕದೊಂದಿಗೆ, ನಿನ್ನ ರಕ್ತದೊಂದಿಗೆ ಸಂಪೂರ್ಣ ತೊಳೆಯಲ್ಪಡಲಿ ಕರ್ತನೆ. ಅನೇಕ ಸಹಸ್ರಾರು ಜನರು ರಕ್ಷಣೆಯನ್ನ ಈ ಸಭೆ ಮೂಲಕ ಹೊಂದಿಕೊಳ್ಳುವಂತ ಈ ದಿನಗಳಲ್ಲಿ ನಿನ್ನ ಕೃಪಾ ವರವನ್ನ ನಮ್ಮೆಲ್ಲರಲ್ಲೂ ಅನುಗ್ರಹಿಸು, ಆಶೀರ್ವಿಸು. ಸಕಲ ರೋಗಗಳಿಂದ ಬಿಡುಗಡೆ ಮಾಡು. ಈ ಒಂದೊಂದು ದಿನವೂ ಪವಿತ್ರತೆಯಲ್ಲಿ ನಮ್ಮನ್ನ ಮುನ್ನಡೆಸು. ಯಾವ ಶೋಧನೆಗೆ ಒಳಗಾಗದಂತೆ ನಮ್ಮನ್ನ ಕಾಪಾಡು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಮ್ಮೆಲ್ಲರನ್ನ, ನಮ್ಮ ಪ್ರಯಾಣದಲ್ಲಿ ಯಾವ ಅಡಚಣೆಯ ತೊಂದರೆ ಆಗದಂತೆ, ವಾಹನವನ್ನ ಉಪಯೋಗಿಸುವಂತ ವಾಹನ ಹಾಗೂ ನಮ್ಮ ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತ ವಾಹನ, ರಸ್ತೆ, ಪ್ರಕೃತಿ ಎಲ್ಲವನ್ನ ಸಮರ್ಪಿಸಿ ಕೊಡುತ್ತಾ, ನಿನ್ನ ಕೃಪಾ ಆಶೀರ್ವಾದ, ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟು ಅಂತ್ಯ ಕಾಲದಲ್ಲಿ ವಾಕ್ಯದ ಮೂಲಕ ನನಗೆ ರಕ್ಷಣೆ ಹೊಂದಿಕೊಳ್ಳುವಂತ ಮಾರ್ಗವನ್ನ ಅನುಗ್ರಹಿಸು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಮ್ಮೆಲ್ಲರನ್ನ ಬಿಟ್ಟುಕೊಡುತ್ತಾ, ಒಪ್ಪಿಸಿಕೊಡುತ್ತಾ, ಬೇಡಿದ್ದನ್ನ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೆ ಇಲ್ಲವೋ ತಿಳಿಯೋದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಚಿ ಹೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಆರಸೆ ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೇನ್.